ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಉಚ್ಚಿಲದ ದಸರಾ ನೋಡ್ಲಿಕ್ಕಂತ ಹೋಗಿದ್ವಿ. ಹಾಗೆ ಅಲ್ಲಿ ದೇವರ ದರ್ಶನ ಎಲ್ಲ ಮುಗಿದು ಒಳಗೆ ವಿಡಿಯೋ ತೆಗೀಲಿಕ್ಕಿರಲಿಲ್ಲ. ಆನಂತರ ನಾವು ವಸ್ತು ಪ್ರದರ್ಶನ ಇತ್ತು, ಅಲ್ಲಿ ಬಂದ್ವಿ. ಇದು ನೋಡ್ಬೋದು ನಿಮಗೆ. ಇದನ್ನು ಹೀರೆಕಾಯಿಯಲ್ಲಿ ಅಲ್ಲ, ಹಾಗಲಕಾಯಿಯಲ್ಲಿ ಮಾಡಿದ್ದಾರೆ. ಹಾಗೆ ಹಲವಾರು ಕುಂಬಳಕಾಯಲ್ಲೆಲ್ಲ ಅಲಂಕಾರ ಮಾಡಿ ನವಿಲು, ಡೈನೋಸರ್ ಆಗಿರ್ಬೋದು, ಶಿವಲಿಂಗ, ಕಲ್ಲಂಗಡಿಯಲ್ಲಿ ಹಾಗೆಲ್ಲ ಮಾಡಿದರು. ಅದನ್ನೆಲ್ಲ ನೋಡ್ತಾ ಇದ್ವಿ. ಹಾಗೆ ಕೆಲವೊಂದು ಹೂಗಳಿಂದ ಕೂಡ ಆನೆ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಕೆಲವೊಂದು ಗೊಂಬೆ ಎಲ್ಲ ಮಾಡಿದರು. ಅದನ್ನೆಲ್ಲ ನೋಡ್ತಾ ಮತ್ತೆ ಅದರ ನೆಕ್ಸ್ಟ್ ಒಳಗೆ ಬಂದ್ವಿ. ಇಲ್ಲೇ ಕೆಲವೊಂದು ಸೋಷಿಯಲ್ ಅಂದರೆ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಎಲ್ಲ ಬಗ್ಗೆ, ಭವಿಷ್ಯದ ಬಗ್ಗೆ ಎಲ್ಲ ಹಾಕಿದರು. ಮಕ್ಕಳು ಮೊಬೈಲ್ ನೋಡಿದರೆ ಏನಾಗ್ತದೆ, ಮತ್ತು ಸಮುದ್ರಕ್ಕೆ ಬಾಟಲ್ ಆಗ್ಬೋದು, ಪ್ಲ್ಯಾಸ್ಟಿಕ್ ಎಲ್ಲ ಬಿಸಾಡಿದರೆ ಪಕ್ಷಿ ಪ್ರಾಣಿಗಳಿಗೆಲ್ಲ ಏನಾಗ್ತದೆ ಅಂತ ಹೇಳಿ ಹಾಕಿದರು. ನೀವು ನೋಡಲಿ ಅಂತ ಹೇಳಿ ಕೆಲವೊಂದು ವಿಡಿಯೋವನ್ನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಮಕ್ಕಳಿಗೆಲ್ಲ ತೋರಿಸಿಕ್ಕೆ ತುಂಬಾ ಚೆಂದ ಇತ್ತು. ಮೊಬೈಲ್ ನೋಡಬಾರ್ದು, ಹೀಗೆ ಪ್ಲ್ಯಾಸ್ಟಿಕ್ ಬಿಸಾಡಬಾರ್ದು, ಹಾಗೆ ಚಾಕು ಆಗಿರ್ಬೋದು, ಹಾಗೆ ಮದ್ಯಪಾನ, ಧೂಮಪಾನ ಎಲ್ಲ ಮಾಡಬಾರ್ದು, ಹಾಗೆ ಎಲ್ಲ ಇತ್ತು. ಅದನ್ನೆಲ್ಲ ಮಕ್ಕಳಿಗೆಲ್ಲ ಒಂದು ತೋರಿಸ್ಲಿಕ್ಕೆ, ಮತ್ತು ಯಾವ ಥರ ರೋಗಗಳು ಬರ್ತದೆ ಹಾಗೆಲ್ಲ ಇತ್ತು. ಸಿಗರೇಟ್ ಆಗ್ಬೋದು, ಬೀಡಿ ಆಗ್ಬೋದು, ಈ ಥರದ್ದೆಲ್ಲ ಧೂಮಪಾನ ಮಾಡಿದರೆ ಹೇಗೆಲ್ಲ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಇತ್ತು. ಹಾಗೆ ನಾವು ಹೋದ ದಿವಸ ನಾವು ಒಂದು 3 ಗಂಟೆಗೆ ಹೋಗಿದ್ವಿ. ಜನ ಇದ್ದರು, ಆದರೆ ಅಷ್ಟೊಂದು ಇರಲಿಲ್ಲ. ಅದೇ ರಾತ್ರಿ ಟೈಮ್ ಹೋಗುವಂತ ಅಂದ್ಕೊಂಡಿದ್ವಿ, ಲೈಟಿಂಗ್ಸ್ ನೋಡಲಿಕ್ಕೆ ಆಗ್ತದಂತ. ಆದರೆ ರಾತ್ರಿ ಎಲ್ಲ ಪಾರ್ಕಿಂಗಿಗೆ ಕಷ್ಟ ಆಗ್ತದೆ, ಲೈಟಿಂಗಿಗೆ ಅಂತ ಹೋಗೋದು, ಮತ್ತು ಪಾರ್ಕಿಂಗ್ ಕಷ್ಟ ಆದರೆ ಜನನೂ ತುಂಬ ಇರ್ತಾರಂತ ಹೇಳಿದರು. ಹಾಗಾಗಿ ರಾತ್ರಿ ಹೋಗೋದು ಕ್ಯಾನ್ಸಲ್ ಮಾಡಿ ಮಧ್ಯಾಹ್ನನೇ 3 ಗಂಟೆ ನಂತರ ಹೋಗಿದ್ವಿ ನಾವು. ಅಷ್ಟೊಂದು ಏನು ಜನ ಇರಲಿಲ್ಲ. ಆಮೇಲೆ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ನಾವು. ಕೆಲವೊಬ್ಬರು ದಸರಾಕ್ಕೆ ಹೋಗಿರಲ್ಲ, ಅಂದರೆ ಉಚ್ಚಿಲ ದೇವಸ್ಥಾನಕ್ಕೆ ಈ ಟೈಮಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿ ನಿಮಗೆ ಈ ವಿಡಿಯೋದ ಮೂಲಕ ಗೊತ್ತಾಗ್ಬೋದು. ಬರ್ಗರ್ ತಿಂದರೆ ಎಂತಾಗ್ತದೆ, ಲೇಸ್, ಕುರ್ಕುರಿ ಎಲ್ಲ ತಿಂದರೆ ಎಂತ ಆಗ್ತದೆ ಅಂತೆಲ್ಲ ಹಾಕಿದ್ದಾರೆ. ಹಾಗೆ ಕೆಲವೊಂದು ಪಕ್ಷಿಗಳು ಕೂಡ ಇತ್ತು, ಹಾಗೆ ಮೀನುಗಳು ಕೂಡ ಇತ್ತು. ಎಲ್ಲವನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ, ಒಮ್ಮೆ ನೋಡ್ಕೊಂಡು ಬನ್ನಿ.
They don't actually, they don't do this. Nana, Nana, Naga ba? Yun betul. Bapa yang apa ni? ಹಲವಾರು ಜಾತಿಯ ಪಕ್ಷಿಗಳನ್ನೆಲ್ಲ ನೋಡಿದೆ. ಮತ್ತು ಕೋಳಿಗಳು ಯಾವ ಥರ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಅದು ಕೂಡ ನೋಡಿದ್ವಿ. ಹಾಗೇ ಅದಾದ ನಂತರ ಈ ಕಡೆ ಫಿಶ್ ಟ್ಯಾಂಕರ್ ಎಲ್ಲ ಇಟ್ಟಿದ್ದರು, ಹಲವಾರು ರೀತಿಯ ಫಿಶ್ಗಳನ್ನೆಲ್ಲ ಇಟ್ಟಿದ್ದರು. ಹಾಗೇ ನದಿಯಲ್ಲಿ ಇದ್ದಂತಹ ಮೀನುಗಳಾಗ್ಬೋದು, ಸಮುದ್ರದಲ್ಲಿರುವ ಮೀನು, ಎಲ್ಲ ತರಹದ ಮೀನುಗಳನ್ನು ಕೂಡ ಹಾಕಿದರು. ಕೆಲವೊಂದು ಈ ನಾರ್ಮಲ್ ಬಂಗುಡೆ ಬೂತಾಯಿ ಎಲ್ಲ ಮೀನುಗಳು ಹಾಕಿದರು, ಆದರೂ ಅದು ಕೆಲವೊಂದುಗಳು ಸತ್ತಿತ್ತು. ಇದೊಂಥರ ಹಾವು ಥರ ಒಂದು ಮೀನಿತ್ತು. ತುಂಬಾ ಖುಷಿ ಆಗ್ತಿತ್ತು ಕೆಲವೊಂದು ಕಲರ್ ಮೀನು ನೋಡಲಿಕ್ಕೆ. ಮತ್ತು ಸತ್ತಿರೋ ಮೀನು ನೋಡಲಿಕ್ಕೆ ಬೇಜಾರಾಗ್ತಿತ್ತು. ಕೆಲವೊಂದು ಮೀನುಗಳು ತುಂಬಾ ಸತ್ತಿದ್ವು, ಎಲ್ಲ ಮೇಲ್ಗಡೆ ಹಾರಾಡ್ತಾ ಇದ್ವು. ಇದೇ ನೋಡ್ಬೋದು, ಇದರಲ್ಲಿ ಕೆಲವು ಬಂಗುಡೆ ಮೀನು, ಇದೆಲ್ಲ ಇದು ಕಾಣೆ ಮೀನು ಎಲ್ಲ ಮೀನಿತ್ತು. ಹಾಗೆ ಕೆಲವೊಂದು ಮೀನುಗಳು ಸತ್ತಿದ್ವು. ಆಮೇಲೆ ಫಿಶ್ಗಳನ್ನೆಲ್ಲ ನೋಡಿ ಆಮೇಲೆ ಹೊರಗಡೆ ಬಂದ್ವಿ. ಅದಾದ ನಂತರ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಜಾತ್ರೆಗಳೆಲ್ಲ ಇತ್ತು. ಇದು ಹೋಗಲಿಲ್ಲ ನಾವು, ಅಲ್ಲಿ ತುಂಬಾ ಧೂಳಿತ್ತು ಮತ್ತು ತುಂಬಾ ಜನ ಇದ್ದರು. ಹಾಗೇ ನಮ್ಮ ಕಾರ್ಕಳದಲ್ಲಿ ರಥೋತ್ಸವಕ್ಕೆ, ದೀಪೋತ್ಸವಕ್ಕೆ ಮತ್ತು ಹತ್ತೂರು ಜಾತ್ರೆಗೆಲ್ಲ ಬರ್ತದಲ್ಲ, ಅದೇ ಇರ್ತದೆ. ಹಾಗೆ ಏನು ತೊಗೊಳ್ಲಿಕ್ಕಿರಲಿಲ್ಲ ನಮಗೆ, ಹಾಗಾಗಿ ಆ ಕಡೆ ಹೋಗಲಿಲ್ಲ. ಅದಾದ ನಂತರ ಇಲ್ಲಿ ನವದುರ್ಗೆಯರನ್ನು ಇಟ್ಟಿದ್ರಲ್ಲ, 9 ದೇವಿಯರನ್ನು ಇಟ್ಟಿದ್ರಲ್ಲ, ಹಾಗೆ ನೋಡಲಿಕ್ಕೆ ಅಂತ ಇಲ್ಲಿ ಬಂದ್ವಿ ನಾವು. ಎಲ್ಲ ಕಡೆ ನೋಡಿ ಆಯಿತು. ಅದು ಆಮೇಲೆ ಇದು ಲಾಸ್ಟ್ ನೋಡಲಿಕ್ಕಿತ್ತು, ಹಾಗೆ ಈ ಕಡೆ ಬಂದ್ವಿ. ತುಂಬಾ ಚೆಂದ ಮಾಡಿ ಅಲಂಕಾರ ಮಾಡಿದ್ರು. ಇಲ್ಲಿ ನೋಡಿದರೆ ನಮಗೆ ಕುದ್ರೋಳಿಯಲ್ಲಿ ನೋಡಿದ ಹಾಗೇನೆ ಆಗ್ತದೆ, ಯಾಕಂದರೆ ಒಂದೇ ಥರ ಅಲಂಕಾರ ಇರ್ತದೆ. ಹಾಗೆ ಈ ಸಲ ಫಸ್ಟ್ ಅಲ್ಲ ಈ ಕಡೆ ಮಾಡಿದ್ದು, ಹಾಗಾಗಿ ತುಂಬಾ ಚೆಂದ ಮಾಡಿದ್ರು.
ಹಾಗೆ ದೇವರನ್ನೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಹೋಗುವಾಗ ಮಗಳು ಐಸ್ ಕ್ರೀಮ್ ಬೇಕಂತ ಹೇಳ್ತಿದ್ರು. ಐಸ್ ಕ್ರೀಮ್ ಎಲ್ಲ ತೊಗೊಂಡು ಕೊಟ್ವಿ, ಅದನ್ನೆಲ್ಲ ತಿಂದು ಆಮೇಲೆ ಹೊರಟ್ವಿ. ಹಾಗೆ ಅಲ್ಲಿ ಉಚ್ಚಿಲದಲ್ಲಿ ಈ ತಿಲಕವನ್ನೆಲ್ಲ ಇಡ್ತಾಯಿದ್ರು. ಹಾಗೆ ನನಗೆ ಬೇಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಹೋಗಿ ಇಟ್ಟು ಆಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ. ಅದಾದ ನಂತರ ಮನೆಗೆ ಬಂದ ನಂತರ ರಾತ್ರಿ ಅಡುಗೆ ಏನು ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮ ಕೃಷ್ಣ ಮಠದಲ್ಲಿ ನವರಾತ್ರಿ ಪೂಜೆ ಕೂಡ ಇತ್ತು. ಹಾಗಾಗಿ ಅಲ್ಲಿ ಹೋಗುವ ಅಂತ ಹೇಳಿ ಪಕ್ಕದ ಮನೆಯವರೆಲ್ಲ ಹೇಳಿದರು. ಹಾಗೆ ಅವ್ರ ಜೊತೆ ಹೋಗಿದ್ವಿ. ಹಾಗೆ ಅಲ್ಲಿ ಹೋಗಿ ಪೂಜೆನೆಲ್ಲ ನೋಡಿಕೊಂಡು ಆಮೇಲೆ ದೇವರ ಆಶೀರ್ವಾದ ಎಲ್ಲ ಪಡೆದು ಆಮೇಲೆ ಅಲ್ಲೇ ಊಟ ಇತ್ತು, ಅನ್ನಪ್ರಸಾದ. ಹಾಗೆ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.